ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಬೀಡೆಡ್ ಲೇಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನನ್ನ ಫೇಸ್ಬುಕ್ ಪೇಜ್ AVK ಹಾಬಿ ಐಡಿಯಾಸ್ನ ಫಾಲೋ ಮಾಡೋದಕ್ಕೂ ಮರಿಬೇಡಿ ಮತ್ತು ಲೈಕ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಬೀಡೆಡ್ ಲೇಸ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಈ ರೀತಿ ಕ್ರಿಸ್ಟಲ್ ತಗೊಂಡಿದ್ದೀನಿ ಈ ಕಲರ್ದು. ಮತ್ತೆ ಈ ಥರ ಚಿಕ್ಕ ಚಿಕ್ಕ ಬೀಡ್ಸ್ ತಗೊಂಡಿದ್ದೀನಿ. ಮತ್ತೆ ಈ ಥರ ಒಂದು ಚಿಕ್ಕ ಗೋಲ್ಡನ್ ಬೀಡ್ಸು ಈ ಥರ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಸ್ಯಾರಿಗೆ ಅಥವಾ ಮತ್ತೆ ದುಪ್ಪಟಕ್ಕೂ ಹಾಕ್ಬೋದು. ನೋಡಿ, ಹೀಗೆ 3 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಈ ಶೇಪಲ್ಲಿ ಬರಬೇಕು. ಮತ್ತೆ ನೋಡಿ, ನಾನು ಹೀಗೆ ಸೂಜಿನ ಹೀಗೆ ತಗೊಂಡು ಮತ್ತೆ ಈ ಲಾಸ್ಟ್ ಒಂದು ಬೀಡ್ ಇದೆಯಲ್ಲ ಅದರ ಒಳಗಿಂದ ಸೂಜಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ 2 ಈ ಥರ ಬೀಡ್ಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ನಾಟ್ ಹಾಕಿ ಇಲ್ಲೊಂದು ಈ ಬೀಡ್ ಲಾಸ್ಟ್ ಬೀಡ್ ಏನಿರುತ್ತೆ ಅದ್ರ ಒಳಗಡೆಯಿಂದ ಹೀಗೆ ದಾರನ ತಗೋಬೇಕು. ಮತ್ತೆ 2 ಬೀಡ್ಸ್ ಹಾಕ್ತಾ ಇದ್ದೀನಿ ಗೋಲ್ಡನ್, ಇದು ಉದ್ದ ಶೇಪ್ದು. ನೋಡಿ, ಈ ಥರ ಇಲ್ಲಿ ಹಾಕ್ಬಿಟ್ಟು ಇಲ್ಲೊಂದು ನಾಟ್ ಹಾಕಿ ಮತ್ತೆ ಈ ಲಾಸ್ಟ್ ಬೀಡ್ ಒಳಗಡೆ ಹೀಗೆ ಸೂಜಿ ತಗೋಬೇಕು. ಇದೇ ರೀತಿಯಾಗಿ ನೀವು ಸೀರೆ ಫುಲ್ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬ ಈಸಿಯಾದ ಡಿಸೈನ್ ಇದು, ಬೇಗನೆ ಮುಗಿದು ಬಿಡತ್ತೆ.
ಟೈಟಾಗಿ ಹಾಕ್ಕೋಬೇಕು ನಾಟು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಈ ಡಿಸೈನ್ನ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ಲಾಸ್ಟ್ಗೆ ನಾಟ್ ಹಾಕಿ ದಾರನ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಸ್ಯಾರಿ ಫುಲ್ ಇದೇ ರೀತಿ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ಒಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಈ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಇರತ್ತಲ್ಲ, ಅದರಲ್ಲಿ ಹಾಕಬೇಕು. ನೆಕ್ಸ್ಟ್ ನಾವು ಒಂದು ಚಿಕ್ಕದಾಗಿರೋ ಗೋಲ್ಡನ್ ಬೀಡ್ಸ್ ತಗೋತಾ ಇದ್ದೀನಿ. ಕರೆಕ್ಟಾಗಿ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಗೋಲ್ಡನ್ ಬೀಡು ಹೊರಗಡೆ ಬಂದ್ಬಿಡತ್ತೆ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಬೀಡ್ಸ್ ಹಾಕಿದ್ದೀನಿ. ಮತ್ತು ಈ ಕ್ರಿಸ್ಟಲ್ ಬೀಡನ್ನು ನೆಕ್ಸ್ಟ್ ಹಾಕ್ತಾ ಇದ್ದೀನಿ ನಾನು. ನಂತರ ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಗೋಲ್ಡನ್ ಬೀಡಿನ ಫಸ್ಟ್ ಒನ್ ಇರತ್ತಲ್ಲ, ಅದ್ರ ಒಳಗಡೆ ನಾನು ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಕೆಳಗಡೆ ಹೀಗೆ ತಗೊಂಡು ಇದನ್ನು ಇಲ್ಲೊಂದು ನೋಡಿ ಫ್ರೆಂಡ್ಸ್, ಇಲ್ಲೊಂದು ನಾಟ್ ಹಾಕಾಯಿತು. ನೆಕ್ಸ್ಟು ಮತ್ತೆ ನೋಡಿ ನಾನು ಹೀಗೆ ಇದ್ರ ಒಳಗಡೆನೆ ಹೀಗೆ ತಗೋತಾ ಇದ್ದೀನಿ. ಮತ್ತು ಹೀಗೆ ನೆಕ್ಸ್ಟ್ ನೋಡಿ ನಾಟ್ ಹಾಕ್ಕೊಂಡು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಮತ್ತೊಂದು ಕ್ರಿಸ್ಟಲ್ ಬೀಡು. ಮತ್ತು ನೆಕ್ಸ್ಟ್ ಇದರಲ್ಲಿ ಏನು ಬಂದಿರತ್ತಲ್ಲ, ಹೀಗೆ ಇಲ್ಲಿ ಥರ್ಡ್ ಒನ್ ಬೀಡ್ ಹಾಕಿರ್ತೀವಲ್ಲ, ಅದರಲ್ಲಿ ಹೀಗೆ ತಗೋತಾ ಇದ್ದೀನಿ. ಇಲ್ಲೂ ಸಹಿತ ಹಿಂದ್ಗಡೆ ಹೀಗೆ ತಗೊಂಡು ನೋಡಿ ನಾಟ್ ಹಾಕ್ಬಿಡ್ಬೇಕು. ದಾರನ ನೆಕ್ಸ್ಟ್ ಕಟ್ ಮಾಡಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ಹಾಕ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಫುಲ್ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸ್ಯಾರಿಗೆ ಮತ್ತು ದುಪ್ಪಟ್ಟಕ್ಕೆ ಸೂಪರ್ ಆಗಿರುತ್ತೆ. ನಿಮ್ಮ ಸ್ಯಾರಿ ಅಥವಾ ದುಪ್ಪಟ್ಟದ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಈ ಕ್ರಿಸ್ಟಲ್ನ ತಗೊಳ್ಳಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಸಹ ಈ ಡಿಸೈನ್ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು
ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.